ಕಜ್ಜಾಯ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ಇವಳು ನನ್ನ ಬಾಲ್ಯ ಸ್ನೇಹಿತೆ ಮಮತಾ ಅಂತ. ಇವಳು ಅಡುಗೆ ಎಲ್ಲ ಬಹಳ ಚೆನ್ನಾಗಿ ಮಾಡೋಳು ಚಿಕ್ಕವಳಿಂದಾನೆ. ಇವಳಿಗೆ ಮುದ್ದೆ ಮಾಡೋಳು, ಆಮೇಲೆ ಕಜ್ಜಾಯ ಎಲ್ಲ ಬಹಳ ಮಾಡೋಳು. ಮುಂಚೆ ಕಿಸ್ ಮಾಡ್ಕೊಂಡು ನಾವೆಲ್ಲ ಆಡ್ತಾ ಇದ್ವಿ. ಇವಾಗ ನಾ ಕಜ್ಜಾಯಕ್ಕೆ ಸುಮಾರು ಜನ ಕೇಳಿದ್ರು ಕಜ್ಜಾಯ ಮಾಡ್ಕೊಳ್ಳಿ ಅಂತ. ನನ್ಗೆ ಕಷ್ಟಪ್ಪ ಹೇಗಪ್ಪ ಅಂದಾಗ ಹೇಳಿದ ತಕ್ಷಣ ಚೆನ್ನಾಗಿ ಬೈದ್ರು. ಎಷ್ಟು ಸುಲಭ ಇದೆ ಮಾಡೋದು, ಏನು ಕಷ್ಟ ಇಲ್ಲ, ನಾನು ಹೇಳ್ಕೊಡ್ತೀನಿ ಅಂತ ಬಂದಿದ್ದಾರೆ ನನ್ನ ಸ್ನೇಹಿತರೆ ಮಮತಾ. ನಮಸ್ಕಾರ. ಶುರು ಮಾಡೋಣ. ಒಂದು ಬಟ್ಲು ಅಕ್ಕಿ, ಐಯಾರೆಟ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತ ಸಿಗುತ್ತೆ, ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ರಾತ್ರಿನೇ ನೆನ್ಸಿಡಿ. ರಾತ್ರಿ ಅಥವಾ ಬೆಳಿಗ್ಗೆ ನಿಮ್ಮದ್ ಟೈಮ್ ಬಿಟ್ಟಿದ್ದು, ಆದ್ರೆ 7 ಇಂದ 8 ಗಂಟೆ ನೆನಿಬೇಕದು. ನೆಂದ್ಮೇಲೆ ನೋಡಿ ಈ ತರ ಸೋಸ್ಕೋಬೇಕು. ಇಲ್ಲ ತುಂಬಾ ಡ್ರೈ ಹಾಕ್ಬಾರ್ದು, ಸ್ವಲ್ಪ ಒಂದು ನೀರೆಲ್ಲ ಇಳಿಯೋ ತನಕ ಹಾಕೊಂಡ್ರೆ ಸ್ವಲ್ಪ ನೀರೆಲ್ಲ ನೋಡಿ. ಇದ್ರಲ್ಲಿ ಇರೋದೇ ವಿಶೇಷ. ಇದು ಜಾಸ್ತಿ ಹಿಂಗಬಾರ್ದು, ಹಾಗಂತ ಇಲ್ಲೂಬಾರ್ದು. ನೋಡಿ ಸೋಸು 10 ನಿಮಿಷ ಬಿಟ್ಕೋಬೇಕು. ಇದೇ ಹದ ಈ ಕಜ್ಜಾಯಗೆ. ಇಲ್ಲ ಕಲ್ಲಾದಾಗ ಹಾಕೋದು ಸಾಮಾನ್ಯ ಗಟ್ಟಿ ಹಾಕುತ್ತೆ. ಉದ್ದೆ ಬೆಲ್ಲನ ಹಾಕೊಳ್ಳೋಣ, ರುಚಿ ಇರುತ್ತಿದ್ದು. ಹಚ್ಚಬೆಲ್ಲ ಎಲ್ಲ ಅಷ್ಟು ರುಚಿ ಕೊಡಲ್ಲ. ಆಮೇಲೆ ಸಿಹಿ ಸ್ವಲ್ಪ ಜಾಸ್ತಿ ಇರುತ್ತಿದ್ದು. 1 ಕಪ್ ಅಕ್ಕಿಗೆ ಅಥವಾ 1 ಬಟ್ಲ ಅಕ್ಕಿಗೆ 3/4 ಕಪ್ಪು ಅಥವಾ ಇನ್ನೊಂಚೂರು ಜಾಸ್ತಿ ಸಿಹಿ ಬೇಕು ಅಂದ್ರೆ ಅದನ್ನ ಚೆನ್ನಾಗಿ ಪುಡಿ ಮಾಡಿ ನೀವು ಪಾಕ ಮಾಡ್ಕೊಳ್ಳಿ. ಈ ತರ ಉದ್ದೆ ಹಾಕಿ ಈ ತರ ಮಾಡ್ಕೊತಾ ಇರ್ಬೇಕು. ಸ್ವಲ್ಪ ಉದ್ದೆ ಹೋಗ್ಬೇಕು, ತುಂಬಾನು ಬೇಡ. ಎಲ್ಲೋ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ಳೋಣ, ತುಂಬಾ ಉರಿಯೋದ್ ಬೇಡ. ಹಸಿದಾಕಿರೋ ವಾಸನೆ ಬರುತ್ತೆ ಅಂತ ಅಷ್ಟೇ. ಗಸಗಸೆ 1 ರಿಂದ 2 ಟೀ ಸ್ಪೂನ್, 2 ಟೀ ಸ್ಪೂನ್ ಕೂಡ ಹಾಕೋ. ಎಳ್ಳು ಮತ್ತೆ ಗಸಗಸೆ ಸ್ವಲ್ಪ ಕೆಂಪು ಉರಿ, ತುಂಬಾ ಏನ್ ಬೇಡ. ಇಲ್ಲಿ ಈ ಹದ ಹಿಂಗಿರ್ಬೇಕು, ತುಂಬಾ ಒಣಗಬಾರ್ದು, ಹಾಗಂತ ಒದ್ದೆ ಕೂಡ ಇರಬಾರ್ದು. ಈ ತರ ನೋಡಿ ಸ್ವಲ್ಪ ಹಿಂಗ್ ಮಾಡಿ 10 ನಿಮಿಷ ಸಾಕು. ನೆನ್ಸಿ 7 ಗಂಟೆ 8 ಗಂಟೆ ನೆನ್ಸಿಟ್ಟು ಹಾಕಿ ಸೋಸ್ಬಿಡಿ. 10 ನಿಮಿಷ ನೋಡಿ ಇದೆ ಹದ ಬರೋದಂತೆ. ನೋಡಿ ಇವಾಗ ಹಾಕ್ಬಿಡ್ಲ, ಸರಿ ನೀರ್ ಹಾಕೋಬಾರ್ದು. ಈಗ ರುಬ್ಬ ನೋಡೋಣ, ರುಬ್ಬ ಹೇಗ್ ಬರುತ್ತೆ ಅಂತ ನೋಡೋಣ. ನೋಡಿ ವಿಶೇಷ ಅಥವಾ ಹದ ಇದ್ರಲ್ಲೇ ಗೊತ್ತಾಗದ್ ನಮ್ಗೆ. ಚೆನ್ನಾಗ್ ಬಟ್ಟೆಗೆ ಒಣಗಾಕ್ 10 ನಿಮಿಷಕ್ಕೆ ಹಿಂಗ್ ಒರೆಸ್ತಾ ಒದ್ದೆ ಇರುತ್ತೆ, ಆದ್ರೆ ಫುಲ್ ಒದ್ದೆನಲ್ಲ ಒಣಗು ಇರಲ್ಲ. ತಕ್ಷಣ ಮಿಕ್ಸಿಗೆ ಹಾಕಿ ಈ ತರ ಜರಡಿ ಇಟ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಿಮ್ಗೆ ಪೀಸ್ ಹಾಕ್ಬಿಡುತ್ತೆ, ಕರಿತಾ ಬರಲ್ಲ. ನೋಡಿ ಬೇಗ ಮುಚ್ಚಿದೆ, ಒಣಗ್ಬಾರ್ದು. ಒಣಗಿದ್ರೆ ಹೋಯ್ತದ ಹದ, ಹಾಗಾಗಿ ಮುಚ್ಚಿದೆ, ಒದ್ದೆ ಇರ್ಬೇಕು ಅಂತ. ಏಲಕ್ಕಿ 1 ಟೀ ಸ್ಪೂನ್ ನೋಡಿ ನಾ ಪುಡಿ ಮಾಡಿ ಇಟ್ಕೊಂಡಿದೀನಿ. ಏಲಕ್ಕಿ 1 ಚಮಚ 1.5 ಚಮಚ ಹಾಕ್ದಂಗೂ ರುಚಿ ಇರುತ್ತೆ, ಚೆನ್ನಾಗಿ ಹಾಕೋಬಹುದು. ಹುರ್ಕೊಂಡಿದೀವಲ್ಲ ಗಸಗಸೆ ಎಲ್ಲ ಬೆರೆಸ್ತಾ ಇದ್ವಿ. 2 ರಿಂದ 3 ಟೇಬಲ್ ಸ್ಪೂನ್ ಕೊಬ್ಬರಿ ಹಾಕ್ತಾ ಇದೀವಿ. ನೋಡಿ ಹುರ್ಕೊಂಡಿರೋದು. ಕೊಬ್ಬರಿ ಹಾಕಿದ್ರು ಪರವಾಗಿಲ್ಲ, ಹಾಕದೇ ಇದ್ರು ಪರವಾಗಿಲ್ಲ, ಆಪ್ಷನಲ್. ಬಟ್ ಹಾಕಿದ್ರೆ ಮುಂದೆ ರುಚಿ ಕೊಡೋದು. ಮಿಕ್ಸ್ ಮಾಡಿ, ಜಾಸ್ತಿ ಮಿಕ್ಸ್ ಮಾಡಬಾರ್ದು, ನಾಡಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಆದ್ರೆ ಹೋಯ್ತದು. ಸ್ವಲ್ಪ ತೇವಾಗಿ ಇರ್ಲೇಬೇಕು, ತೇವ ಮುದ್ದೆ ಇರ್ಲೇಬೇಕು. ಇದು ಮಾಡ್ಕೊಂಡು ಇವಾಗ ಬೇಗ ಪಾಕ ರೆಡಿ ಮಾಡ್ಕೊಂಡಿರ್ಬೇಕು. ಒಂದ್ ಕಡೆ ತಕ್ಷಣ ಸೋಸ್ಕೋಬೇಕು, ಮಣ್ಣು ಏನಾದ್ರು ಇರ್ತಾವಲ್ಲ ಅದರಲ್ಲಿ. ನೋಡಿ ಈಗ ಪಾಕ ಕಲಿಸ್ಕೊಂಡಿದ್ರಲ್ಲ ಬೆಲ್ಲನ ನೀರು ಹಾಕಿ ಈ ತರ ಸೋಸ್ಕೊಳ್ಳೋಣ. ಯಾಕೆ ಅಂದ್ರೆ ಮಣ್ಣು ಏನಾದಿದ್ರೆ ಎಲ್ಲ ಕಲ್ಲು ಮಣ್ಣು ಏನಾದಿರುತ್ತೆ, ಇಲ್ಲಾಂದ್ರೆ ತಿನ್ಬೇಕಾದ್ರೆ ಬಾಯ್ ಮಣ್ಣು. ಇದೇ ಪಾಕ ಇರ್ಬೇಕಿದು, ತುಂಬಾ ಗಟ್ಟಿ ಹಾಕ್ಬಾರ್ದು. ನೋಡಿ ಈಗ ಬಂದ್ಬಿಟ್ಟು ನೀರಲ್ಲಿ ಹಾಕಿದ್ರೆ ಒಂಚೂರು ಉಂಡೆ ತರ ಬಿಡ್ಬೇಕು. ನಾವ್ ಯಾವ್ದೇ ಸ್ವೀಟ್ಗೆ ಈಗ ನೋಡಿ ಪುರಿ ಉಂಡೆಗೆ ಎಲ್ಲದಕ್ಕೂ ಹದ ಮಾಡ್ಕೊತಿದ್ರಲ್ಲ, ಸೇಮ್ ಅದೇ ತರ ನಾವು ಪಾಕ ತೆಕ್ಕೋಬೇಕು. ಇದೇ ಇಂಪಾರ್ಟೆಂಟ್. ಇದು ಬಂದೈತೆ ನೋಡಿ, ಉಂಡೆ ಬರ್ತಾ ಇಲ್ಲ. ನೀರಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಉಂಡೆ ಬರ್ತಾ ಇದೆ ನೋಡಿ. ಕುಚ್ಚಿಟ್ಟಿದ್ವಿ, ಹೊರಗ್ಬಾರ್ದು. ನೋಡಿ ಇವಾಗ ಆಯ್ತು, ಬೇಗ ಪಾಕ ಮಾಡ್ಕೊಂಡ್ರಿ. ಇವಾಗ ಹಾಕ್ತಾ ಇದೀವಿ ನೋಡಿ. ಚೂರೇ ಹಾಕೊಳ್ಳೋಣ ಹಿಂಗೆ, ಇಲ್ಲ ಅಂದ್ರೆ ಗಂಟು ಕಟ್ಬಿಡುತ್ತೆ. ಗಂಟು ಕಟ್ಬಾರ್ದು, ಚೂರೇ ಹಾಕೋಬೇಕು. ನೋಡಿ
ಕರ್ತಾ ಇರ್ಬೇಕು. ದೊಡ್ಡ ಮುದ್ದೆ ಕೋಲು ಏನಾದ್ರು ಇರುತ್ತೆ, ನನಗೆ ಇಲ್ಲ, ಅದ್ರಲ್ಲಿ ಮಾಡ್ಕೋಬಹುದು. ನೋಡಿ, ಸ್ವಲ್ಪ ಇದ್ರ ಮಾಡ್ತಾ ಮಾಡ್ತಾ ಬಿಸಿ ಹಾಕ್ಸ್ಬಿಟ್ರೆ ಸಾಕು. ನಿಮ್ಗೆ ಜಾಸ್ತಿ ಹೊತ್ತು ಏನ್ ಬೇಕಾಗಲ್ಲ. ನೋಡಿ, ನಾನು ಹಿಂಚೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಾಕ್ಸ್ಬಿಟ್ಟು ಮಾಡ್ಕೊಂಡ್ರೆ ಸಾಕು. ಹಿಂಚೆ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡ್ರೆ ಆಯ್ತು. ಇದು ನೋಡಿ, ಈ ತರ ಚೆನ್ನಾಗಿ ಮಾಡಿ ತಣ್ಣಗೆ ಹಾಕ್ಬೇಕು. ಪಾಕ ತಣ್ಣಗೆ ಆದ್ಮೇಲೆ ಕರಿಬೇಕು. ಚೆನ್ನಾಗಿ ಆಯ್ತಲ್ಲ, ಅಷ್ಟೇ. ಕೈ ಆಡೋದು ಅಷ್ಟೇ. ಈಗ ಚೆನ್ನಾಗಿ ಆಡ್ಬೇಕು. ಆದಾಗ ಗಟ್ಟಿ ಆಗುತ್ತೆ. ಸ್ವಲ್ಪ ತೋರಿಸ್ತೀನಿ. ಅದ ಬಿಸಿ ಇದೆ, ಫುಲ್ ಆಡ್ಬೇಕು. ಆದ್ರೆ ಚೆನ್ನಾಗಿಲ್ಲ. ಆಡಿದ ನಂತರ ಇದನ್ನ ಕರಿಯೋದು. ಈ ತರ ಈಗ ಚೆನ್ನಾಗಿ ಆರಿದೆ. ಆರಿದ ನಂತರ ನೋಡಿ ಹದ ಹಿಂಗ್ ಬರ್ಬೇಕು. ನೋಡಿ, ಈ ತರ ಗೊತ್ತಾಗುತ್ತೆ. ನೋಡಿ, ಈ ತರ ಬಿಳಿ ಬಟ್ಟೆ, ಪಂಚೆ ಬಟ್ಟೆ ನಾವು ಒಣಗಾಕಿದ್ರ ಅದ್ರಲ್ಲೇ ಸ್ವಲ್ಪ ಮುದ್ದೆ ಮಾಡಿ ತಕ್ಬೋದು. ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ತಟ್ಬಹುದು. ಇಲ್ಲ ಅಂದ್ರೆ ತಟ್ಟೆಯನ್ನು ತಗೊಂಡು ಸ್ಟೀಲ್ ಅದಕ್ಕೆ ಎಣ್ಣೆ ಸೋರಿ ಈ ತರ ತಟ್ಬಹುದು. ಯಾವ ತರ ನಾವು ಮಾಡ್ಕೋಬಹುದು. ಅನುಕೂಲ ಹೇಗಿರ್ತೋ ಹಾಗೆ ಮಾಡ್ಕೋಬಹುದು. ಇದು ಯಾವಾಗೂ ಅಷ್ಟೇ, ಯಾವುದೇ ಕಡೆ ಪದಾರ್ಥ ಈ ತರ ಬಬಲ್ಸ್ ಬರುತ್ತೆ ನೋಡಿ, ಗುಂಡೆಗಳು. ಅದು ಕಡಿಮೆ ಆದ್ಮೇಲೆ ತಿರ್ಗಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಕಡಿಮೆ ಆಯ್ತಲ್ವಾ, ಸ್ವಲ್ಪ ತಿರ್ಗಿಸ್ಬೇಕು. ತಿರ್ಗಿಸ್ಬಿಟ್ಟು ಈ ತರ ಹಾಕೊಂಡ್ರೆ ನಿಂತ್ಕೋಬಹುದು. ಬೇಕಾದ್ರೆ ಎಣ್ಣೆ ಸ್ವಲ್ಪ ಅಲ್ಲೇ ಇರುತ್ತೆ, ಇಲ್ಲ ಅಂದ್ರೆ ಹಾಗೆ ತಿನ್ಬೋದು. ನಾವು ಸ್ವಲ್ಪ ಅಲ್ಲೇ ಪ್ರೆಸ್ ಮಾಡಿ ತೆಗಿತಾ ಇದ್ವಿ. ನೋಡಿ, ಈ ತರ ಉಗ್ತಾ ಇದೆ, ಚೆನ್ನಾಗಾಗಿದೆ ಅಂತ. ನಾನ್ ಸ್ಟೀಲ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಕಬ್ಬಿಣದಲ್ಲಿ ಕರೆದ್ರೆ ಇದು ಚೆನ್ನಾಗ್ ಬರುತ್ತೆ. ಈ ಹಿಟ್ಟು ನೋಡಿ, ನಾವು ಇವಾಗ ಹಿಟ್ಟು ಕರಿತೀವಲ್ಲ, ಅದ ಹಾಗೆ ಒಂದ್ ದಿವಸ ಎಡ್ತಾ ಈಚೆ ಇಡ್ಬೋದು, ಏನಾಗಲ್ಲ. ಫ್ರಿಡ್ಜ್ ಇಟ್ಕೊಂಡು 15 ದಿವಸ ಬೇಕಾದಾಗ 10 ಗಂಟೆ ಮುಂಚೆ ತೆಗೆದು ಮಾಡ್ಕೋಬಹುದು. ಇಲ್ಲ ನೀವು ಉತ್ತರ ಕೂಡ ಕರಿಬಹುದು. ನಾನು ಎಣ್ಣೆ ಕರ್ಕೋಸಿದ್ವಿ, ಉತ್ತರ ಕೂಡ ಮಾಡಬಹುದು, ರುಚಿ ಇರುತ್ತೆ. ನೋಡಿ, ರೆಡಿ ಆಗಿದೆ, ಚೆನ್ನಾಗಿದೆ. ನೋಡಿ ಹೇಗಿದೆ ಅಂತ, ಬಹಳ ಚೆನ್ನಾಗಿದೆ. ಒಂದ್ಸತಿ ನೀವು ಮಾಡಿ ನೋಡ್ಕೊಳ್ಳಿ, ಖಂಡಿತ ಮೋಸ ಇಲ್ಲ, ರುಚಿಯಾಗಿದೆ. ಅಂಗಡಿಗಿಂತ ಮನೆ ಮಾಡೋದು ಉತ್ತಮ. ಯಾವಾಗಲೂ ಮಕ್ಕಳು ಕೊಡ್ಬೋದು, ತಿನ್ಬಹುದು, ಚೆನ್ನಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನನ್ನ ಸ್ನೇಹಿತೆ ಮಮತಾಗೂ ನಮಸ್ಕಾರ.